ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ 2022ರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿರುವಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ 2022ರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿರುವ GPSTR ಹುದ್ದೆಗಳ ವಿವರಣೆ ಮತ್ತು ಪತ್ರಿಕೆಗಳ ಮಾಹಿತಿ ಈ ರೀತಿಯಾಗಿದೆ. ಒಟ್ಟು 3 ಪತ್ರಿಕೆಗಳಿರ್ತವೆ. ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3. ಈ 3 ಪತ್ರಿಕೆಗಳಿಗೂ ಕೂಡ ನೋ ನೆಗೆಟಿವ್ ಅಂದರೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಒಟ್ಟು 150 ಅಂಕಗಳದ್ದಾಗಿರುತ್ತದೆ. ಇದಕ್ಕೆ ಇಷ್ಟೇ ತೆಗೆದುಕೊಳ್ಳಬೇಕೆಂಬ ನಿಯಮವಿಲ್ಲ. ಈ ಪತ್ರಿಕೆ 1 ಸಾಮಾನ್ಯ ಜ್ಞಾನವು ಎಲ್ಲ ಅಭ್ಯರ್ಥಿಗಳು ಕೂಡ ಅಂದರೆ ಯಾವ ಬ್ಯಾಕ್ಗ್ರೌಂಡ್ ಅಂದರೆ ಎಲ್ಲ ಈ GPSTR ಪರೀಕ್ಷೆಯನ್ನು ಬರೆಯುತ್ತಿರುವಂಥ ಅಭ್ಯರ್ಥಿಗಳು ಕೂಡ ಈ ಪತ್ರಿಕೆ 1 ಕಾಮನ್ ಪೇಪರ್ ಆಗಿರ್ತದೆ. ಅದೇ ರೀತಿಗೆ ಪತ್ರಿಕೆ 2 ಎಂದು ಇದು ಈ ಪತ್ರಿಕೆ 2 ವಿವರಣಾತ್ಮಕ ಮಾದರಿಯ ಪರೀಕ್ಷೆಯಾಗಿದ್ದು ಇಲ್ಲಿ 150 ಅಂಕಗಳಿರ್ತವೆ. ಈ 150 ಅಂಕಗಳಲ್ಲಿ ಮೊದಲನೇ 50 ಅಂಕಗಳು ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳಾಗಿರ್ತವೆ. ಉಳಿದ 100 ಅಂಕಗಳು ರಿಟರ್ನಲ್ಲಿರ್ತವೆ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ನಲ್ಲಿರ್ತವೆ. ಈ 150 ಅಂಕಗಳಿಗೆ ಕನಿಷ್ಠ 68 ಅಂಕಗಳನ್ನು ಅಂದರೆ 45% ಅಂಕಗಳನ್ನು ಪಡೆದುಕೊಳ್ಳಲೇಬೇಕು. ಈ ವಿವರಣಾತ್ಮಕ ಪರೀಕ್ಷೆಯು ಅಭ್ಯರ್ಥಿಯು ತಾನು ಸಲ್ಲಿಸಿರುವಂಥ ತನ್ನ ಸಬ್ಜೆಕ್ಟ್ಗೆ ಮಾತ್ರ ಸಂಬಂಧಿಸಿರುತ್ತದೆ. ಅಂದರೆ ಇಲ್ಲಿ ಅವರವರ ಸಬ್ಜೆಕ್ಟ್ಗಳಿಗೆ ಅನುಸಾರವಾಗಿ ಈ ವಿವರಣಾತ್ಮಕ ಪತ್ರಿಕೆಯನ್ನು ಬರೆಯಬೇಕು. ನಂತರದಲ್ಲಿ ನೋಡೋದಾದರೆ 3ನೇ ಪತ್ರಿಕೆ ಭಾಷಾ ಸಾಮರ್ಥ್ಯ ಪರೀಕ್ಷೆ. ಈ ಪರೀಕ್ಷೆಯು ಕೂಡ ಇಂಗ್ಲೀಷ್ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ಶಿಕ್ಷಕರಿಗೂ ಕೂಡ ಇದು ಅನ್ವಯವಾಗುತ್ತದೆ. ಪತ್ರಿಕೆ 3. ಈ ಪತ್ರಿಕೆ 3 ಒಟ್ಟು 100 ಅಂಕಗಳದ್ದಾಗಿರುತ್ತದೆ. 50 ಅಂಕಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. ಇದು ಭಾಷಾ ಸಾಮರ್ಥ್ಯ ಅಂದರೆ ಕನ್ನಡ ಪೇಪರ್ ಆಗಿರ್ತದೆ. ಕನ್ನಡ ಗ್ರಾಮರ್ ಮತ್ತು ಕನ್ನಡದ ಸಾಹಿತ್ಯದ ಕುರಿತಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದೇ ರೀತಿಯಾಗಿ ಕನ್ನಡ ಪೇಪರ್ ಅಂದರೆ ಭಾಷಾ ಸಾಮರ್ಥ್ಯ ಪೇಪರ್ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಇರ್ತದೆ ಅಂದರೆ ವಿವರಣಾತ್ಮಕ ಪರೀಕ್ಷೆ ಮಾದರಿಯಲ್ಲಿ ಇರ್ತದೆ. ಹಾಗಾಗಿ ಅಭ್ಯರ್ಥಿಗಳೇ ಪತ್ರಿಕೆ 1 ಎಲ್ಲರಿಗೂ ಕೂಡ ಕಾಮನ್ ಆದಂಥ ಪೇಪರ್. ಪತ್ರಿಕೆ 2 ಅವರವರ ಸಬ್ಜೆಕ್ಟ್ಗಳಿಗೆ ಅಂದರೆ ಅವರ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಿಗೆ ಅನುಸಾರವಾಗಿ ಬರೆಯಲಾಗಿರುವಂಥ ಒಂದು ಪೇಪರು. ಅದೇ ರೀತಿಯಾಗಿ 3ನೇ ಪೇಪರು ಭಾಷಾ ಸಾಮರ್ಥ್ಯ ಪೇಪರ್. ಇದು ಇಂಗ್ಲೀಷ್ ಶಿಕ್ಷಕರನ್ನು ಹೊರತುಪಡಿಸಿದ ಉಳಿದ ಶಿಕ್ಷಕರಿಗೆ ಇದು ಕಡ್ಡಾಯ ಪೇಪರ್ ಆಗಿರ್ತದೆ. ಈ ಮೊದಲನೇ ಪತ್ರಿಕೆ ಸಾಮಾನ್ಯ ಜ್ಞಾನ ಪೇಪರ್ 150 ಅಂಕಗಳ ಪೇಪರ್ ಆಗಿದ್ದು ಇದು ಎಲ್ಲರೂ ಕೂಡ ಕಾಮನ್ ಸಬ್ಜೆಕ್ಟ್ ಆಗಿರುವಂಥ ಪೇಪರ್ ಆಗಿರ್ತದೆ. ಎಲ್ಲರೂ ಕೂಡ ಇದನ್ನು ಬರೀಬೇಕು. ಅದೇ ರೀತಿಯಾಗಿ GPSTR ಹುದ್ದೆಗಳಿಗೆ ಯಾವ ರೀತಿ ಪ್ರತಿಶತವಾರು ಅಂಕಗಳನ್ನು ಪರಿಗಣಿಸುವ ಮೂಲಕ ನೇಮಕಾತಿ ಮಾಡಿಕೊಳ್ಳುತ್ತದೆ ಎಂಬುದನ್ನು ನೋಡೋದಾದರೆ ಮೊದಲನೇದಾಗಿ CET ಅಂದರೆ ಮೇಲಿನ 3 ಪತ್ರಿಕೆಗಳಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ಟೋಟಲ್ 50% ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ನಂತರದಲ್ಲಿ ಡಿಗ್ರಿ ಅಂದರೆ ಪದವಿ BA ಆಗಿರ್ಬೋದು, BSc ಆಗಿರ್ಬೋದು, ಪದವಿಯನ್ನು ಗಣನೆಗೆ ತೆಗೆದುಕೊಂಡು ಒಟ್ಟು 20% ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ನಂತರದಲ್ಲಿ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಈ TETಯಲ್ಲಿ ಪಡೆದಂಥ ಅಂಕಗಳಲ್ಲಿ ಟೋಟಲ್ 20% ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ನಂತರದಲ್ಲಿ D.Ed ಆಗಿರ್ಬೋದು ಅಥವಾ B.Ed ಆಗಿರ್ಬೋದು, ಇಲ್ಲಿ ಪಡೆದಂಥ ಒಟ್ಟು 10% ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಟೋಟಲ್ GPSTR ಹುದ್ದೆಗಳ ಮೀಸಲಾತಿ ಅನುಸಾರ ಅದೇ ರೀತಿಯಾಗಿ ವೃಂದವಾರು ಪ್ರದೇಶವಾರು ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಹೀಗೆ GPSTR ಹುದ್ದೆಗಳಿಗೆ ಒಟ್ಟು 3 ಪೇಪರ್ಗಳ ಮೂಲಕ ಪರ್ಸೆಂಟೇಜ್ ಅನುಸಾರವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಹೀಗೆ ಈ ವಿಡಿಯೋನ ತಿಳಿಸುತ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ.